ವೀಕ್ಷಕರೇ, ದೃಷ್ಟಿ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ದಿನಾಂಕ 6-8-2026ರಂದು ಸಂಡೂರು ಹೊಸಪೇಟೆಯ ಮಾರ್ಗ ಮಧ್ಯೆ ಭೀಕರ ಅಪಘಾತ ನಡೆದಿದೆ. ಅಪಘಾತದಲ್ಲಿ ಇಬ್ಬರ ದುರ್ಮರಣ. ರಸ್ತೆ ಬದಿಯಲ್ಲಿ ಪಾದಚಾರಿಗಳು ನಡೆದುಕೊಂಡು ಹೋಗುತ್ತಿದ್ದ ಇಬ್ಬರು ಚಾಲಕರ ಮೇಲೆ. ವೆಂಕಟಗಿರಿ ಗ್ರಾಮದ ಸೀತಾಬಾಯಿರವರ ಹೊಲದ ಹತ್ತಿರ ರಸ್ತೆಯಲ್ಲಿ ಹಳಿದ ಗಣಿ ಲಾರಿ ಹೊಡೆದ ರಭಸಕ್ಕೆ ಸ್ಥಳದಲ್ಲೇ ಇಬ್ಬರು ದಾರುಣ ಸಾವು ಸಂಭವಿಸಿದೆ. ಸಂಡೂರು ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಇಂದು ಸ್ಥಳ ಪರಿಶೀಲನೆ. ಎಸ್ಪಿ ಮೇಡಂ ಡಾ ಸುಮನ್ ಕಿ ಪೆನ್ನಾಕರ್, ಜಿಲ್ಲಾ ಎಸ್ಪಿ ನವೀನ್ ಕುಮಾರ್, ಮಾನ್ಯ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರು ಪ್ರಸಾದ್ ಗೋಕುಲೆ, ಡಿವೈಎಸ್ಪಿ ತೋರಣಗಲ್, ಸಿಪಿಐ ಸಂಡೂರು ಸರ್ಕಲ್ ಪೊಲೀಸ್ ಅಧಿಕಾರಿಗಳು ಮಹೇಶ್ ಗೌಡ, ಪಿಎಸ್ಐ ಸಂಡೂರು ರಮಾದೇವಿ ಮೇಡಂ, ಪಿಎಸ್ಐ ಚೋರ್ನೂರು ಮುದ್ದು ರಂಗಸ್ವಾಮಿ, ಇನ್ನೂ ಪೊಲೀಸ್ ಅಧಿಕಾರಿಗಳು ಭಾಗಿಯಿದ್ದರು. ಅಪಘಾತ ಮಾಡಿದ ಗಣಿವಾಹನ ಕೆಎ 51B6317 ಎಂದು ಗುರುತಿಸಲಾಗಿದ್ದು, ವಾಹನಕ್ಕೆ ಕರ್ನಾಟಕ ಸಾರಿಗೆ ಪರವಾನಗಿ ಮುಗಿದರೂ ಬಿಕೆಜಿ ಗಣಿಯಲ್ಲಿ ವಾಹನಕ್ಕೆ ಸರಕು ಸಾಗಣೆಗೆ ಅವಕಾಶ ನೀಡಲಾಗಿದೆ. ಈ ಹಿಂದೆ ಯಾವುದೇ ಗಣಿಗಳಲ್ಲಿ ಸರಕು ಸಾಗಾಣಿಕೆಗೆ ವಾಹನಗಳ ಎಲ್ಲಾ ರೀತಿಯ ದಾಖಲೆಗಳು ಸರಿಯಿದ್ದರೆ ಮಾತ್ರ ಗಣಿವಾಹನಗಳಿಗೆ ಸಾಗಾಣಿಕೆಗೆ ಅವಕಾಶ ಮಾಡಿಕೊಡಬೇಕೆಂದು ಹೇಳಿದ್ದರು. ಆದರೆ ಈ ವಾಹನಕ್ಕೆ ಕರ್ನಾಟಕ ಸಾರಿಗೆ ಪರವಾನಗಿ ಇಲ್ಲದಿದ್ದರೂ ಸಹ ಸಾಗಾಣಿಕೆಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ ಎಂದು ಸ್ಥಳೀಯರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಪಾದಚಾರಿಗಳಾದ ಕುಮಾರ್ 34 ವರ್ಷ ವಾಸ ಹಂಪಿನಕಟ್ಟೆ ಹೊಸಪೇಟೆ ತಾಲೂಕು ಹಾಗೂ ಮಂಜುನಾಥ 38 ವರ್ಷ ವಾಸ ಹಂಪಿನಕಟ್ಟೆ ಗ್ರಾಮ ಹೊಸಪೇಟೆ ತಾಲೂಕು ಎಂದು ಗುರುತಿಸಲಾಗಿದೆ. ಇವರಿಬ್ಬರೂ ವೆಂಕಟಗಿರಿ ಗ್ರಾಮದ ಮಂಜುನಾಥ್ ಲಾರಿ ಮಾಲೀಕರ ಮತ್ತು ಲಕ್ಷ್ಮಣ್ ನಾಯಕ್ ಲಾರಿ ಮಾಲೀಕರ ಚಾಲಕರಾಗಿದ್ದರು. ಸಂಡೂರು ಪೊಲೀಸ್ ಸ್ಟೇಷನ್ ಆವರಣದಲ್ಲಿ ಎಲ್ಲಾ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷರಿಗೂ ಹಾಗೂ ಮಾಲೀಕರಿಗೂ ಮತ್ತು ಲಾರಿ ಚಾಲಕರಿಗೆ ಅಪಘಾತ ತಡೆ ಅಕ್ಷರದ ಬೀಜವನ್ನು ಬಿತ್ತಿದರು. ಆಕ್ಸಿಡೆಂಟ್ ಆಗೈತಿ, ಕುಟುಂಬ ಹೋಗೈತೆ. ಈಗ ಸಂಬಂಧ ಇಲ್ಲ ನಿಮಗೆ. ದಿನ ಮತ್ತೆ 2+1 ಕಟಿಂಗ್ ತಗೋಬೇಕಾರೆ ಸಂಬಂಧ ಇರೋದಕ್ಕೆಲ್ಲ ಸರ್ ಕೊಡ್ರಿ. ಮತ್ತೆ ಐ ಅಪ್ರಿಷಿಯೇಟ್. ನಾನು ನೀವು ಮುಂದಿರೋದಕ್ಕೆ ರಾತ್ರಿ ಒಬ್ಬರು ಬಂದಿರ ಸರ್, ಯಾವ ಯೂನಿಯನ್ ಬಂದಿಲ್ಲ, ಯಾರು ಒಬ್ರು ನೀವು ಯಾಕೆ ಕೊಡ್ತೀವಿ? 2+1 ಕಟಿಂಗ್ ಯಾಕೆ ಕೊಟ್ಟಿದೆ? ವರದಿ ಬಾವಿಹಳ್ಳಿ ನಂದ್ಯಾನಾಯಕ್, ದೃಷ್ಟಿ ನ್ಯೂಸ್, ವೆಂಕಟಗಿರಿ, ಸಂಡೂರು.